ಜೈ ಹೋದೆ ಕಡೆ ಸೇರಿ ಅಲ್ಲರ ಎಲ್ಲಿ ಹೋಗ್ಯಾಳ ನೋಡಕಿ ಹಾ ಏನವ ಸಾಕಾಗಿ ಹೋಗೈತಿ ನೋಡ ಹುಡುಗಿ ಸಂಬಂಧ ಎಲ್ಲಿ ನಿಂತಲ್ಲಿ ಯಾರ ಮಾತಿಗೆ ಸಿಕ್ಕರ ಅಂದ್ರೆ ಮಾತಾಡ್ಕೊತ ನಿಂತು ಬಿಡ್ತಾಳ ಏನಾರ ಇದ್ದಿನ ಅದನ್ನ ನೆನಪ ಹಾರಿತಾಳ ಹೋಗಿ ನೀನು ಹೋಗಿ ಕರ್ಕೊಂಡ್ ಬಾ ಹೋಗುವ ಎಲ್ಲಿ ನಿಂತಾಳ ನೋಡು ಆಕಿನೂ ಕರ್ಕೊಂಡು ಹಂಗ ಡಾಕ್ಟರ್ ಕರ್ಕೊಂಡ್ ಬಾ ಹೋಗ್ ಆಯ್ತು ಅಳ್ಬೇತೋಡು ಹೋಗ್ತೀನಿ ಆಕಿ ಹಂಗ ನೀ ಹೇಳ್ದಂಗ ಯಾರ ಮಾತಿಗೆ ನಿಂತಿರ್ಬೇಕು ಅದಕ್ಕೆ ಮಾತಿನ ಮಲ್ಲವಾಕಿ ಯಾರ ಮಾತಾಡ್ಕೊತ ನಿಂತ್ರಂದ್ರ ಹಂಗ ತಿಂಗ ಲಾಳೆ ಲೌಟೆ ಅಂತೆಲ್ಲ ಹೇಳ್ಕೊತ ನಿಂದಿರ್ತಾಳ ಆಯ್ತಾ ಆಕಿ ಅಲ್ಲಿ ಸಿಕ್ಕಳಂದ್ರ ಹೋಗಿ ಇಬ್ರು ಕೂಡಿ ಕರ್ಕೊಂಡ್ ಬರ್ತೆ ಜಯವ ಇವತ್ತ ಬರವ ಇಬ್ರು ಕೂಡ ಮಾತಾಡ್ಕೊತ ಮತ್ತೆ ಅಲ್ಲೇ ನಿಂದಿರ್ಬೇಡ್ರಿ ಇವತ್ತ ಬರ್ತೇವ ಕಜ್ಜಲರು ಊರ್ ಕಜ್ಜಲರು ಹೆಂಗಂತ ನೋಡು ಊಸ ಅವ ಕುಡಿಯವ ಈ ಊರಾಗ ಸಸ್ತ್ಯನ್ ಎಂತವ್ರು ತಗೊಂಬಂದೇವನ ಉಸ್ಸು ಕಜ್ಜಲರು ಅದಾರ ಎದ್ದೇಳಯ್ಯವ ಈಕಿನ ಹೋದ್ಲು ಜಯವ್ನು ಹೋದ್ಲು ಗಿರ್ಜಾವ್ನು ಹೋದ್ಲು ಡಾಕ್ಟರ್ ಕರ್ಕೊಂಡ್ ಬರ್ತೆ ಅಂತ ಏನ ಬರ್ಲಿಲ್ಲ ಈಕಿ ನೋಡ್ರಿ ಹಿಂಗ ಬಿದ್ಲು ಎದ್ದೇಳ ಯಮ್ಮ ಏನಾತ ಅವಾಗ ಹಂಗೆ ಬಿದ್ದಾಳ ಸರಿ ಕಡೆ ನೋಡ್ತೀನಿ ಹುಟ್ಟು ಇಡ್ಲಿ ತಿಂದು ನೋಡು ಒಂದು ಬಿಡ್ಲಾರಂಗೆ ಯಾವ ಆ ಬೋಸಡೆ ಹೋದ್ರ ಇಬ್ರು ಹೋದ್ರ ಬೇ ನೀ ಯಾಕೆ ಹಿಂಗ್ ಬಿದ್ದಿ ಎದ್ದೇಳ ಬೇ ಇಟ್ಟೋತನ ನಿದ್ದೆ ಮಾಡ್ಕೊತಿದ್ದೇನ ಅಲ್ಲೆಲ್ಲ ಸಂಗಿ ಅಷ್ಟು ಇಡ್ಲಿ ತಿಂದೇನ ಮತ್ ನನಗ ಮಾನ್ಗೇಡಿ ಈ ಈಗ ಚಕ್ರ ಬಂದ್ ಬಿದ್ದಿದ್ದಿ ಎಷ್ಟು ಎಬ್ಸಿದ್ರು ಹೇಳಿಲ್ಲ ಈಗ ಯಾಕ ಆಕಿ ಅಂತ ಬಂದುಗಳನ್ನ ಹಂಗ ಎದ್ದ ಕುಂತೇನ ಏನಾಗಿತ್ತು ನನಗೆ ಇಟ್ಟೋತನ ನನಗ ಏನೂ ಆಗಿರ್ಲಿಲ್ಲ ನೀ ಅದಿಯಲ್ಲ ಅತ್ತಿ ಅನ್ನಕ್ಕಿ ನಾಷ್ಟ ಹಾಕೊಡ್ತೀನಿ ಕುಂದ್ರವ ಇಡ್ಲಿ ಮಾಡೀನಿ ಅಂತ ಅಂದ್ಯಲ್ಲ ನೀನು ಅಷ್ಟು ಅವ್ರಿಗೆ ಹಾಕೊಟ್ಟೆ ಅಂದ್ರ ಅವರು ಏನಿಲ್ಲ ಅಂದ್ 10-20 ಇಡ್ಲಿ ತಿಂತಾರ ಹಂಗಾನು ಬೇಸಿದೆಯಾ ಯಾರ ಮನೆಯರ ಹಾಳು ಮಾಡೋರು ನೀವೆಲ್ಲ ನಡಿ ಒಂದು 100 ಇಡ್ಲಿ ಹಾಕೊಡು ತಿಂತೀನಿ ಎಷ್ಟೊತ್ತದೆ ಒಟ್ಟು ಹಸ್ಕರ್ ಸಾಯಂಗಾಗಿತ್ತು ಅಲ್ಲಿ ಚಕ್ರ ಬಂದವ್ರಿಗೆ ಬಿದ್ದೀನಿ ಅಲ್ಲ ಅಲ್ಲೇ ನಿದ್ದೆ ಹತ್ತಿ ಬಿಟ್ಟೈತ್ಲೆ ಸಂಗಿ ನನಗೆ ಬಾಬಾ ಹಾಕೊಡುವ ಯಾವ ಇದು ಇದು ಚಟ್ನಿ ಭಾಳ ರುಚಿಯಾಗಿತ್ತಲ್ಲ ಉಷ್ಟು ತಿನ್ಬಿಟ್ಟಿನ್ ಬೇ ಚಟ್ನಿ ಖಾಲಿ ಆಗೈತಿ ಅಲ್ಲಲ್ಲ ಸಂಗಿ ಒಂದು ಬೋಗಣಿ ಚಟ್ನಿ ಯಾರ್ ಕಾಯಿದು ಇಷ್ಟು ಮೆಣಸಿನಕಾಯಿ 1/4 ಕಿಲೋ ಮೆಣಸಿನಕಾಯಿ ಹಾಕಿ ಮಾಡೀನಿ ಅಷ್ಟು ಖಾರಂದು ಚಟ್ನಿ ಒಬ್ಬಕ್ಕೆ ತಿಂದೆ ಒಂದು ಬೋಗಣಿ ಹೊರಕಡೆ ಹತ್ತಿತ್ತಂತೆ ನೋಡ್ಲೆ ಏನಾರ ಮಾಡು ಹೇಲಾಟ್ ಹತ್ತಂದ್ರೆ ಅವಾಗ ಗೊತ್ತಾಗುತ್ತೆ ಮಾನ್ಗೆಳ್ಗಳ ಇಬ್ರು ದನ ತಿಂದಂಗೆ ತಿಂತೀರಿ ತಾಯಿ ಮಗಳು ಮಾಡ್ಕೊಳಕ್ ಬರಂಗಿಲ್ಲ ಹೋಗಿ ನೀನ ಇಡ್ಲಿ ಹಾಕೊಂಡು ತಿನ್ನು ಮಾಡ್ಕೊಂಡು ನಾನು ಒಂದಿಟ್ಟು ಕೆಲಸ ಐತಿ ಹೋಗ್ತೀನಿ ಎತ್ತಿ ನನಗ ಹೆಂಗೆ ಹಾಕೋಬೇಕನ್ನೋದು ಗೊತ್ತಿಲ್ಲ ಇಡ್ಲಿ ಮಾಡೇ ಇಲ್ಲ ಜಾಸ್ತಿ ನನಗೆ ಗೊತ್ತಿಲ್ಲ ಒಂದಿಟ್ಟು ಮಾಡ್ಕೊಟ್ಟು ಹೋಗ್ಬಾರ ಮಾಡಿಟ್ಟಿದ್ದು ಸೇರ್ ತಿನ್ನಕ್ ಬರ್ತೈತಿ ಮಾಡಕ್ ಬರಂಗಿಲ್ಲನ ಆಕಿ ಸಂಗಿ ಕೈಯಾಗ ಮೊಬೈಲ್ ಐತಲ್ಲ ಯೂಟ್ಯೂಬ್ದಾಗ ಇರ್ತೈತಿ ನೋಡು ಇಡ್ಲಿ ಮಾಡೋದು ಹೆಂಗ ಅನ್ನೋದೆಲ್ಲ ಹೇಳ್ಕೊಡ್ತಾರ ಅದನ್ನ ನೋಡಿ ಮಾಡ್ರಿ ನಿಮ್ಮಂತರ ಸಂಬಂಧನ ಅದು ಎಲ್ಲ ಅಡಿಗೆ ಮಾಡೋರು ಏನು ವಿಡಿಯೋ ಮಾಡಿ ಬಿಡ್ತಾರ ಯೂಟ್ಯೂಬ್ದಾಗ ನೋಡು ನಂದು ಕೆಲಸ ಐತವ ಇಲ್ಲೇ ನಿಮ್ಗೆ ಸೇರ್ ಮಾಡ್ಕೋದ್ ಕೂತ್ನಿ ಅಂದ್ರೆ ನನ್ನ ಕೆಲಸ ಏನೂ ಆಗೋದಿಲ್ಲ ಪಟೇಲ್ರ ಮನೆಗೆ ಹೋಗ್ಬೇಕು ನೀವು ಹೋರಿ ಅವರು ಊರಿಂದ ಬಂದಾರ ಏನ ಗೊತ್ತಿಲ್ಲ ಹೋಗ್ಬರ್ತೀನಿ ನೋಡ್ರಿ ನಮ್ಮ ಅತ್ತಿ ಹೆಂಗೆ ಕುಂಡಿ ತುರ್ಕೊಂಡು ಹೋದ್ನು ಒಂದಿಟ್ಟು ಇಡ್ಲಿ ಮಾಡ್ಕೊಂಡ್ರು ನಾನೇನು ಭಾಳ ತಿಂತೀನ್ರಿ 100 ಇಡ್ಲಿ ತಿಂತೀನ್ರಿ ಅದಕ್ಕೆ ಹೋದ್ರು ನೋಡ್ರಿ ಹಿಂಗಿದ್ರೆ ಹೆಂಗ್ರಿ ಗನ ಹೊಟ್ಟೆ ಕಿಚ್ಚಿಬಿಡ್ತಾಳ್ರಿ ನಮ್ಮ ಅತ್ತಿ ನಮ್ಮ ನೋಡಿದ್ರೆ ಯಾಕ ನಾವು ತಾಯಿ ಮಗಳು ಇಬ್ರು ಗುಂಡು ಕದೇವಲ್ರಿ ಗನ ಹೊಟ್ಟೆ ಕಿಚ್ಚ್ರಿ ನಮ್ಮ ನಾದ್ನದಾಡ್ರಿ ಹೋಗ್ಬೇಕಿ ತೆಳ್ಳಗ ಆಕಿನ ಮಗಳು ನಮ್ಮ ಅತ್ತಿ ಮಗಳು ಅದಕ್ಕೆ ನಮ್ಮನ್ನು ನೋಡಿದ್ರೆ ಹೊಟ್ಟೆ ಕಿಚ್ಚ ಬರ್ತಾಳೆ ನನ್ನ ಮಗಳಿಗೆ ಹಿಂಗಿಲ್ಲಲ್ಲ ಅಂತಂದು ಏನು ಮಾಡಿದ್ರಿ ಇಂಥವ್ರು ಮನೆಗೆ ಒಬ್ಬೊಬ್ರು ನಾವು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕ್ರಿ ಆಯ್ತಾಳ್ರಿ ನಾನು ಹೊಟ್ಟೆ ತಾಳ ಹಾಕಕತ್ತೈತಿ ಇನ್ನೀಗ ನಾಟಕ ಮಾಡಿ ಬಿದ್ದೀನಿ ಈಗ ತಿಂತೀನಿ ನನ್ನ ಮಗಳಂತರೂ ಒಂದು ಬೋಗಣಿ ಚಟ್ನಿ ಖಾಲಿ ಮಾಡ್ಯಾಳ ನಾ ಈಗ ಒಂದು ಬೋಗಣಿ ಸಾಂಬಾರು ಖಾಲಿ ಮಾಡ್ತೀನಿ ನಾನು ಇಡ್ಲಿ ಮಾಡ್ಕೊಂಡು ತಿಂತೀನಿ ರೀ ಹೊಟ್ಟೆ ಹಸಾಗೈತಿ ಯವ್ವ ಸಾಕು ಬಾಬೆ ಇಡ್ಲಿ ಮಾಡೋದು ಹೆಂಗೆ ಅನ್ನೋದು ಯೂಟ್ಯೂಬ್ನಾಗ ಹಚ್ಕೊಡ್ತೀನಿ ನೋಡಿ ಇಡ್ಲಿ ಮಾಡ್ಕೊಂಡು ತಿನ್ನು ಅವ್ರಿಗೆ ಬೇಕನೋ ಇವ್ರಿಗೆ ಬೇಕನೋ ಅಂತೇಳಿ ಏನು ತಲೆ ಕೆಡ್ಸ್ಕೊಬೇಡ ಅವರೆಲ್ಲ ತಿಂದಾರ ಆಲ್ರೆಡಿ ಅಮ್ಮ ತಿಂದಿರ್ತಾಳ ನೀ ಏನು ತಲೆ ಕೆಡ್ಸ್ಕೊಬೇಡ ನಿನಗೆ ಎಷ್ಟು ಬೇಕು ಅಷ್ಟು ಹೊಡೆ ತುಂಬ ತಿನ್ಬೆ ನಾ ಹೋಗಿ ನೋಡ್ಸಿಸ್ಕೊಂಬರ್ತೀನಿ ಬಾಬಾ ಹಚ್ಕೊಡ್ತೀನಿ ನಡಿಯವ್ವ ಅಕ್ಕಿ ಅಂದ್ರು ಹೋದ್ಲು ನಾನು ಮಾಡ್ಕೊಂಡು ತಿಂತೀನಿ ನೋಡಿ ನಡಿ ಯಾಕೆ ಇಲ್ಲಿ ಬಂದು ಕೂತಿಯಲ್ಲ ಅರಳಿ ಕಟ್ಟಿದವಾಗ ಏನಾಯ್ತು ಬಾಯ್ ಕುಂದ್ರ ಬಾ ನೀನು ಅಲ್ಲ ಇಟ್ಟೆಕ್ ಸಿಟ್ಟಿಗೇರಿ ಯಾರು ಏನಾರ ಅಂದ್ರನ ಅಲ್ಲಿ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದಿ ಬಂದು ಇಲ್ಲಿ ಕೂತಿಯಲ್ಲ ಮೊದಲ ಕುಂದ್ರ ಹೇಳ್ತೀನಿ ಲೇ ಒಂದು ಸತ್ಯ ಘಟನೆ ನನಗೆ ಗೊತ್ತಾಯ್ತು ಗೊತ್ತ ನಿನಗೆ ಅದಕ್ಕೆ
ದಿಂಗ ಬಡ್ದಂಗಾಗಿ ಇಲ್ಲಿ ಬಂದು ಕೂತೀನಿ ನೋಡು. ಏನಲ್ಲೇ ಅದು ನಮ್ಮಿಬ್ಬರಿಗೆ ಚಾದಾರ್ ಹೊಚ್ಚಿ ಹೊಡೆದವ್ರು ಯಾರಂತ ನಿನಗೆ ಗೊತ್ತೈತೇನೆ? ಹಾ, ಯಾರು 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 ಅಂತಂದು ನಾವು ಎಷ್ಟು ಹುಡುಕಿದೇವೆ, ಆದರೂ ನಮಗೆ ಗೊತ್ತಾಗಲಿಲ್ಲ. ಯಾರ ಇರಬೇಕು ಬಿಡು, ದೇವರನ್ನ ಕಳಿಸ್ಯಾನಂತೇಳಿ ಅನ್ಕೊಂಡಿದ್ದೇವೆ. ಅದು ದೇವರು ಕಳಿಸಿದ್ದಲ್ಲ, ನಮ್ಮ ಮನೆ ದೇವರುಗಳು ಬಂದು ಹೊಡೆದಿದ್ದು. ಗೊತ್ತಾ ನಿನಗೆ? ಹಾ, ನನಗೆ ಸಿಟ್ಟು ನೆತ್ತಿಗೆರೈತಿ. ಏನು ಮಾಡಲಿ ಅನ್ನುವಷ್ಟು ಸಿಟ್ಟು ಬರಾಕತೈತಿ. ರೋಷ ಅನ್ನೋದು ಉಕ್ಕಿ ಉಕ್ಕಿ ಜ್ವಾಲಾಮುಖಿ ಹಾಕಿ ಹೊರ ಉಕ್ಕಾಕತೈತಿ. ಏನು ಮಾಡಲಿ ಅನ್ನಂಗ ಆಗಕತೈತಿ. ಮನೆ ದೇವ್ರಂದ್ರೆ ಯಾರ್ಲಿ? ನಮ್ಮ ಮನೆ ದೇವ್ರದಲ್ಲ. ಹಾ, ಮನೆ ದೇವ್ರು. ಅವ್ರ ಬಂದಿದ್ರ ಆ ದೇವ್ರ? ನೀನ್ ನೋಡಿದ್ಯಾ ಅವ್ರನ್ನ? ನನ್ನ ಕರಿಬೇಕಿಲ್ಲ ಅಂದ್ರ ನಮ್ಮ ಮನೆ ದೇವ್ರು ಹೊಡೆದಾರಂದ್ರ ನೀನೇ ಸಿಟ್ಗೇರಿಲಿ. ದೇವ್ರವ್ರು ತಪ್ಪಾತನ ಅನ್ಬಾರ್ದ. ಹುಸ್ಗೇಂಡಿ, ನಮ್ಮ ಮನೆ ದೇವ್ರ ಅಂದ್ರ ನಮ್ಮ ಮನೆ ದೇವ್ರುಗಳು ಅಲ್ಲ ಇವ್ರು, ನಮ್ಮ ಗಂಡ ದೇವ್ರು. ಅವ್ರಿಗೆ ಅಂದೇನು ನಿನ್ಗೆ ಏನೇನು ಇಲ್ಲ ನೋಡು. ಮನೆ ದೇವ್ರು ಪಿಕ್ಚರ್ ನೋಡಿ ಇಲ್ಲ, ಸುಧಾರಾಣಿ ರವಿಚಂದ್ರಂದು. ಅದ್ರೊಳಗ ನಮ್ಮ ಮನೆ ದೇವ್ರು ಅಂದಿರ್ತಾವ ಇಲ್ಲಕಿ. ಅದನ್ನ ನೆನಪಿಸ್ಕೊಂಡು ಅಂದಿನಿ ಅಷ್ಟೇ. ಮನೆ ದೇವ್ರ ಅಂದ್ರೆ ಇವ್ರ, ನಿನ್ನ ಗಂಡ ನನ್ನ ಗಂಡ ಇಬ್ರು ಸೇರಿ ಚಾದರ್ ಹಚ್ಚಿ ಹೊಡೆದಿದ್ದು. ಹೇಳಿ ನೋಡಿ ಈಗ. ಅದಕ್ಕೆ ಸಿಟ್ಟು ಬಂದೈತೆ ನನಗೆ. ಇಲ್ಲಿ ಕೂತೀನಿ ಬಂದು. ಇಟ್ಟು ಧೈರ್ಯ ಬಂತ ಅವರಿಗೆ? ಅಂದ್ರ ಮುಂದೆ ನಿಂತು ನಮಗೆ ಹೊಡೆಯಷ್ಟು ಅವ್ರಿಗೆ ಧೈರ್ಯ ಇಲ್ಲಲ್ಲ, ಅದಕ್ಕೆ ಚಾದಾರ ಹಚ್ಚಿ ಹೊಡೆದಾರ. ಅಷ್ಟಕ್ಕೂ ಇಂತಿಂತ ಐಡಿಯಾ ಅವ್ರಿಗೆ ಬರೋದಿಲ್ಲಲ್ಲ. ಅದೇಂಗ್ ಹೊಡೆದ್ರು ಅವರು? ಅದೇಂಗ್ ಐಡಿಯಾ ಬಂತ ಅವ್ರಿಗೆ? ಐಡಿಯಾ ಕೊಟ್ಟಿದ್ದು ರಮೇಶ್ ಅಣ್ಣ. ಶಾಂತಿ ಗಂಡ. ಇನ್ನು ನನ್ನ ಗಂಡಗೆ ಯಾವಾಗ ಬರ್ಬೇಕು ಐಡಿಯಾ? ಅಟ್ಟು ಶಾಣೆ ಇದ್ನದ್ ಕೂಲೆ ಕುದುರ್ಸ್ಕೊತಿದ್ದ ಊಸು ತಲೆನು. ಇನ್ನು ಸಂಗಪ್ಪಣ್ಣಗಂತೂ ಏನು ಗೊತ್ತಾಗಂಗಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ರಮೇಶ್ ಅಣ್ಣ. ಇನ್ನೈತೆ ಅವಂದ ರಮೇಶ್ ಅಣ್ಣನ ಆಲಗ ಶಾಂತಿಗೆ ಏನು ಹೇಳ್ಕೊಡ್ಬೇಕನ್ನೋದು ನನಗೆ ಗೊತ್ತೈತಿ. ಇನ್ನು ಅದನ್ನ ಮಾಡ್ತೀನಿ. ಇನ್ನು ಐಡಿಯಾ ಕೊಡ್ಲಿ ನನ್ನ ಗಂಡಗ ಸಂಗಪ್ಪಣ್ಣಗೆ. ಆವಾಗ ಹೇಳ್ತೀನಿ. ಇನ್ನು ಗಡ 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 ನಡಗಬೇಕು ಶಾಂತಿ ಮುಂದೆ ನಿಂದ್ರಕ್ಕ. ಪಾಪಕ್ಕೆ ಸಮಾಧಾನ ಅದಲ್ಲ, ಅದಕ್ಕೆ ಇವನ್ ಆಟ ನಡೆದೈತಿ. ಇನ್ನು ಆಡ್ಲಿ ಆಟನ. ಬಾರ್ಲಿ ಹೋಗೋಣ ಶಾಂತಿ ಮನೆಗೆ. ಹೌದಲ್ಲೇ, ನಡಿ ಹೋಗೋಣ ಗಿರ್ಜಿ. ಇವತ್ತ ಸಂಜಿತನನು ಕುಂತಕಿ ಏನೇನು ತಲೆ ತುಂಬಕ್ಕೆಲ್ಲ ತುಂಬನ್ಲೆ. ಗಂಡ ಬಂದ ತಕ್ಷಣ ಚಾಮುಂಡಿ ಅವತಾರ ತಾಳ್ಬೇಕಿ. ಹಂಗ ಮಾಡೋನು. ನನ್ನ ಹುಡುಗಿ ಬಂದು ನಿಂತಾಳ. ಎಷ್ಟೊತ್ತಾದ ಇನ್ನು ಪಾಪ ಬಂದು ನಿಂತು. ಸಾರಿ ಲೇಟ್ ಆಯಿತು. ನೀ ಬೇಜಾರು ಮಾಡ್ಕೊಡ ಪ್ಲೀಸ್. ಸಾರಿ ಅಂತ ಕೇಳಿದ್ನಲ್ಲ, ಮತ್ತೆ ಆ ಕಡೆ ಹೊಳ್ಳಿ ನಿಂದಿರ್ತಿ, ಈ ಕಡೆ ಹೊಳ್ಳು. ನನ್ನ ಅರ್ಥ ಮಾಡ್ಕೋತಿ ಇಲ್ಲಿ ನೀನು. ಪರ್ಸು ನಮ್ಮವ್ವ ನಮ್ಮಪ್ಪ ನಮ್ಮ ಅಣ್ಣ ಇವರೆಲ್ಲರದು ಕಣ್ ತಪ್ಪಿಸಿ ನಾನು ಬರ್ತೀನಿ. ಯಾರು ನೋಡಿದ್ರೆ ಅದು ಎಲ್ಪರ್ ಮಗ ಪರ್ಸನ್ ಜೊತೆ ಹೊಲದಾಗ ಇಬ್ರು ಮುಕ್ಕೂಡಿ ಮಾತಾಡ್ಕೊತ ನಿಂತಿದ್ರು ಕೈ ಹಿಡ್ಕೊಂಡು ಅಂತ ಹೇಳಿದ್ರಂದ್ರೆ ನಮ್ಮ ಅಪ್ಪ ಸುಮ್ಮನಿರ್ತಾನಂತ ತಿಳ್ಕೊಂಡ್ಯಾ? ಗೊತ್ತೈತಿ ನಿನಗೆ ಅವ ಹೆಂಗದಾನ ನಮ್ಮ ಅಪ್ಪ ಅನ್ನೋದು. ಅದಕ್ಕೆ ನನಗೆ ಭಾಳ ಅಂಜಿಕೆ ಬರ್ತೈತಿ. ಯಾವಾಗ ಬರ್ತಿ ನೋಡಿ ಹೊತ್ತು ಮುಗಾಕ್ ಬಂತು. ನನಗೆ ಭಾಳ ಅಂಜಿಕೆ ಬರ. ಇನ್ನೇನು ಹೊಕ್ಕಿದ್ದೆ ನಾನು ಅಷ್ಟ ನೀ ಬಂದು. ಯಾಕೆ ಲೇಟ್ ಮಾಡಿದಿ? ನನ್ನ ಸ್ವಲ್ಪ ಅರ್ಥ ಮಾಡ್ಕೊ ಪರ್ಸು ಪ್ಲೀಸ್. ಅರ್ಥ ಆಗುತ್ತೆ ಸುವಿ. ಏನು ಮಾಡಲಿ, ಕೆಲಸದ ಸಂಬಂಧ ಎಲ್ಲ ಕಡೆ ಅರ್ಜಿ ಹಾಕೀನಿ. ಎಕ್ಸಾಮ್ ಬರೀತೀನಿ, ಪಾಸ್ ಹಾಕೀನಿ. ಆದರೆ ಏನೂ ಆಗ್ತಾನೇ ಇಲ್ಲ ಕೆಲಸ. ಏನು ಮಾಡಲಿ ಒಂದು ತಿಳಿಯಕತ್ತಿಲ್ಲ. ನಾವೊಂದು ಡಿಸೈಡ್ ಮಾಡಿದ್ದೀನಿ ಸುವಿ. ಏನು? ಅಲ್ಲಿ ನೋಡಲಿ, ಪಟೇಲ್ರ ಮಗಳು ಸುವರ್ಣಕ್ಕ ಮತ್ತ ನಿನ್ನ ಲವ್ವರ್ ಪರ್ಸು ಇಬ್ರು ಕೈ ಹಿಡ್ಕೊಂಡು ಹಣಿ ಹಚ್ಕೊಂಡು ನಿಂತು ಮಾತಾಡಕತ್ತಾರ. ನೋಡಲಿ ಯವ್ವ ಸಂಗಿ, ನೋಡಲಿ ಡುಮ್ಮಿ. ಹೌದಲ್ಲೇ, ಕೈ ಹಿಡ್ಕೊಂಡು ಹಣಿ ಇಬ್ರು ಟಚ್ ಮಾಡ್ಕೊಂಡು ನಿಂತಾರ. ನಾನು ಪರ್ಸುನ್ ಎಷ್ಟು ಲವ್ ಮಾಡಕತ್ತಿದ್ದೆ. ಪರ್ಸು ನನ್ನ ಲವ್ವೇ ಮಾಡಿಲ್ಲ. ನಾನು ನನ್ನ ಲವ್ ಮಾಡ್ದನಂತ ತಿಳ್ಕೊಂಡಿದ್ದೆ. ಮನೆ ಹೇಳ್ಬೇಕಂತ ಎಷ್ಟು ಪ್ರಯತ್ನ ಮಾಡಿದೆ, ಆದರೂ ಅವ ನಿಂತು ಕೇಳೇ ಇಲ್ಲ. ನೋಡ್ಲೇ ನೀನು, ಸುವರ್ಣ ಲವ್ ಮಾಡತ್ತಾನ. ನಾನು ಆಕಿನ್ಕಿಂತ ಚಂದದಿನಿಲ್ಲ. ನೋಡ, ಆಕಿನ್ಕಿಂತ ನಾನು ಎದರಲ್ಲಿ ಕಡಿಮೆ ಆಗೀನಿ. ನಾನು ಇಷ್ಟ ಆಗಲಿಲ್ಲ ಅವನಿಗೆ. ಮನಸ್ಸಿಗೆ ಭಾಳ ಬೇಸರಾಗೈತಿ. ಬಾ ಹೋಗೋಣ. ಪರ್ಸು ನಾನು ಲವ್ ಮಾಡ್ತಾನ, ಈ ಡುಮ್ಮಿ ಲವ್ ಮಾಡಲ್ಲ ಅನ್ಕೊಂಡೆ. ಅವ ನೋಡೋದು ಇಂಡೈರೆಕ್ಟಾಗಿ ನನ್ನ ಜೊತೆ ಮಾತಾಡೋದು ನೋಡಿ ಇವ ನೋಡಿದ್ರೆ ಸುವರ್ಣಕ್ಕೆ ಲವ್ ಮಾಡತ್ತಾನ. ಛೇ, ನಾ ಏನು ಅನ್ಕೋತೀನಿ ಯಾವುದೂ ಆಗೋದಿಲ್ಲ ನೋಡು. ಹೇಳು, ಸುಮ್ಮನೆ ಆಗಿಲ್ಲ. ಬಂಗಾರಿ, ನಾನು ಬೆಂಗಳೂರಿಗೆ ಹೋಗ್ತೀನಿ ಕೆಲ್ಸಕ್ಕೆ. ತಿಂಗಳ ಬರ್ತೀನಿ. ಬಂದು ನಿನ್ನ ಭೇಟಿಯಾಗಿ ಮಾತಾಡ್ಸ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನಿನ್ನ ಲಗ್ನ ಆಗಬೇಕಂದ್ರೆ ನಾನು ದುಡಿಬೇಕು, ರೊಕ್ಕ ಮಾಡ್ಕೋಬೇಕು, ಒಂದು ಮನೆ ಕಟ್ಟಿಸ್ಬೇಕು. ಹೌದಿಲ್ಲ? ಅಂದ್ರೆ ನಿಮ್ಮಪ್ಪ
ಕೊಡ್ತಾನ ನನಗಂತೂ ಭರವಸೆ ಇಲ್ಲ ನನಗೆ ಕೊಡ್ತಾನೆ ಅನ್ನೋದು. ಯಾಕಂದ್ರೆ ನೀವು ಶ್ರೀಮಂತರು, ಪಟೇಲ್ರು, ಊರು ಪಟೇಲ್ರು. ನಾನು ಒಂದು ಆಫ್ಟರ್ ಆಲ್ ಒಂದು ಹೆಲ್ಪರ್ ಮಗ. ನಾನು ನಮ್ಮಪ್ಪ ಕುಡ್ಕ, ನಮ್ಮನೆ ನೋಡಿ ಇಲ್ಲಿ ಹೆಂಗೈತೆ ಅನ್ನೋದು. ಅಂಥದ್ರಾಗ ನಿಮ್ಮಪ್ಪ ನಮ್ಮ ಮನೆಗೆ ನಿನ್ನ ಕೊಡಂಗಿಲ್ಲ. ನಾವಿಬ್ಬರು ಲವ್ ಮ್ಯಾರೇಜೇ ಮದುವೆ ಆಗೋದು, ಅದೊಂದ್ರ ಪಕ್ಕ ಐತಿ. ನೀನು ಬಂದರೆ ನಿನಗೇನು ಕಡಿಮೆ ಮಾಡಬಾರ್ದಲ್ಲ, ಅದಕ್ಕಾಗಿ ನಾನು ಸ್ವಲ್ಪ ರೊಕ್ಕ ಮಾಡ್ಕೋತೀನಿ. ಅಲ್ಲಿವರೆಗೂ ತಾಳ್ಮೆಯಿಂದ ಇರ್ತೀಯಲ್ಲ ನನ್ನ ಬಂಗಾರ, ನನಗೋಸ್ಕರ ನೀನು ಕಾಯ್ತೀಯಲ್ಲ? ಹಾಂ, ಕಾಯ್ತೀನಿ. ನಿನಗೋಸ್ಕರ 7 ಜನ್ಮನೂ ನಾನು ಕಾಯ್ತೀನಿ. ಆದರೆ ನೀನು ಅಲ್ಲಿ ಹೋದ್ಮೇಲೆ ಬದಲಾಗಬೇಡ. ಬೆಂಗ್ಳೂರಿಗೆ ಹೋದ್ಮೇಲೆ ನೀನು ನನ್ನೇ ಲವ್ ಮಾಡಬೇಕು. ನಾನು ಬಿಟ್ಟು ಬೇರೆ ಯಾರನ್ನೂ ನೀನು ಕಣ್ಣೆತ್ತು ನೋಡಬಾರ್ದು. ಹಾಂ, ನಾನಷ್ಟೇ ಇರಬೇಕು ನಿನ್ನ ಮನಸ್ಸಲ್ಲಿ. ನಿನಗೋಸ್ಕರ ನಾನು ಕಾಯ್ತೀನಿ ಪರ್ಸು. ಹೋಗ್ಬಾ, ಕೆಲಸ ಇಂಪಾರ್ಟೆಂಟ್ ಅಲ್ವಾ? ಇಬ್ಬರು ಲಗ್ನ ಆಗ್ಬೇಕಂದ್ರೆ ಕೆಲಸ ಬೇಕೇ ಬೇಕು. ಚಂದಾಗ ದುಡಿ, ಯಾರ್ದು ತಲೆಗೆ ಹಾಕೊಳಕ್ಕೆ ಹೋಗ್ಬೇಡ. ನಿನ್ನ ಕೆಲಸ ಒಂದೇ. ದಿನ ನನಗೆ ಫೋನ್ ಮಾಡ್ಕೋತಾ ಇರಬೇಕು, ಮೆಸೇಜು ಮಾಡಬೇಕು. ನೀನು ನಾನು ಒಟ್ಟ ಮರಿಬಾರ್ದು, ಅಷ್ಟೇ ನಾನು ನಿನ್ನ ಕೇಳ್ಕೊಳ್ಳೋದು. ಇಲ್ಲ ಚಿನ್ನ, ನೀನು ಮರೆಯೋಕ್ಕೆ ಸಾಧ್ಯನಾ? ನನ್ನ ಕಷ್ಟದಾಗ ನೀ ಕೈ ಹಿಡ್ದೆ. ನಾನು ಯಾವತ್ತೂ ನೀನು ಮರೆಯೋಕ್ಕಾಗಲ್ಲ. ನಾ ಬೇರೆ ಹುಡುಗಿಯರು ನೋಡುವಂಥ ಕ್ಯಾಟಗರಿ ನಂದಲ್ಲ. ಇಲ್ಲೇ ನೋಡ್ತೀವಿ ಎಷ್ಟು ಹುಡುಗಿಯರು ನಾನು ಪ್ರಪೋಸ್ ಮಾಡಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನೀನು ಬಿಟ್ಟರೆ ನನಗೆ ಯಾರೂ ಇಲ್ಲ ಮನಸ್ಸಲ್ಲಿ. ಐ ಲವ್ ಯು ಸುವಿ. ಐ ಲವ್ ಯು ಸೋ ಮಚ್. ಐ ಲವ್ ಯು ಟು ಪರ್ಸು. ನಿನ್ನ ಬಿಟ್ಟಿರೋಕೆ ನನ್ನ ಕಡೆ ಆಗಲ್ಲ, ಆದರೂ ಇರಲೇಬೇಕು. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ರೀ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿರಿ. ನಮಸ್ಕಾರ.